ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ವಿನುಸಾಸ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಮ್ಮದು ವಿ ಎ ಕಲೆಕ್ಷನ್ಸ್ ಅಂತ ಒಂದು ಸಪ್ರೇಟ್ ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಸೊ ಇನ್ಸ್ಟಾಗ್ರಾಮಲ್ಲಿ ವಿ_ಎ ಕಲೆಕ್ಷನ್ಸ್ ಅಂತ, ಇದರಲ್ಲಿ ಬ್ಯೂಟಿಫುಲ್ ಆದ ಜ್ಯುವೆಲರೀಸ್ ಅಟ್ ಬೆಸ್ಟ್ ಪ್ರೈಸ್ ಸಿಗುತ್ತೆ. ಡೈಲಿ ಅಪ್ಡೇಟ್ ಇರುತ್ತೆ ಇದರಲ್ಲಿ. ಓಕೆ, ಆಮೇಲೆ ಫೇಸ್ಬುಕ್ ಪೇಜ್ ಕೂಡ ಇದೆ ಸೇಮ್ ವಿ ಎ ಕಲೆಕ್ಷನ್ಸ್ ಅಂತ. ಆಮೇಲೆ ವಿ ಎ ಕಲೆಕ್ಷನ್ಸ್ ಅಂತ ನಮ್ಮದೊಂದು ಒಂದು ವಾಟ್ಸಪ್ ಗ್ರೂಪ್ ಕೂಡ ಇದೆ. ಅದಕ್ಕೆ ಬೇಕಾದರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಜಾಯಿನ್ ಆಗೋಕ್ಕೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮನ್ನು ಅವರು ಜಾಯಿನ್ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲಲ್ಲಿ ಕೂಡ, ಯೂಟ್ಯೂಬ್ ಚಾನಲ್ ಕೂಡ ವಿನುತಾಸ್ ಕ್ರಿಯೇಷನ್ಸ್ ಅಂತ ಏನು ಚಾನಲ್ ಇದೆ ಅಲ್ಲಿ ಕೂಡ ನಾವು ಡೈಲಿ ಅಪ್ಡೇಟ್ ಕೊಡ್ತಾನೆ ಇರ್ತೀವಿ. ಡೈಲಿ 2 ಗಂಟೆಗೆ ಲೈವ್ ಬರ್ತೀವಿ ನಾವು ವಿತ್ 1 ಸೆಟ್ ಆಫ್ ಜ್ಯುವೆಲರಿ. 2 ಗಂಟೆ ದಿನವೂ ಕೂಡ ನಾವು ಲೈವ್ ಬರ್ತೀವಿ. ಯಾರೂ ಕೂಡ ಮಿಸ್ ಮಾಡಬೇಡಿ. ಸಂಡೇ ಒಂದು ದಿವಸ ಬಿಟ್ಟು ಡೈಲಿ ಲೈವ್ ಬರ್ತೀವಿ. ಎಲ್ಲರೂ ಜಾಯಿನ್ ಆಗಿ ವಿತ್ ಬೆಸ್ಟ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ ಜ್ಯುವೆಲರಿನ ಪರ್ಚೇಸ್ ಮಾಡೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ, ಒಂದು ಸ್ಪೆಷಲ್ ಉದ್ದೇಶ. ಒಂದು ಪಿಂಕ್ ಸ್ಯಾರಿ ಇತ್ತು ನನ್ನ ಹತ್ರ, ಇದು KSIC ಸ್ಯಾರಿ. ಇದ್ರ ಜೊತೆಗೆ 4 ಡಿಫ್ರೆಂಟ್ ಬ್ಲೌಸನ್ನು ಹೇಗೆ ವೇರ್ ಮಾಡ್ಬೋದು. ಇದು ಕಾಸ್ಟ್ಲಿ ಸ್ಯಾರಿ ಆಗಿರೋದ್ರಿಂದ ಕ್ರೇಪ್ ಸಿಲ್ಕ್ ತೊಗೊಳ್ತಾ ಇರ್ತೀವಿ. KSIC ಸ್ಯಾರಿ ಸ್ಟಾರ್ಟಿಂಗ್ ಪ್ರೈಸೇ 25,000 ಇರೋದ್ರಿಂದ ಇದಕ್ಕೆ ಬೇರೆ ಬೇರೆ ಸೀರೆ ಬ್ಲೌಸನ್ನು ಹೇಗೆ ಮ್ಯಾಚ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ವಾಚ್ ಮಾಡಿ. ಥ್ಯಾಂಕ್ ಯು. ಸ್ಪೆಷಲ್ ಬ್ಲಾಗ್ ಜೊತೆ ಬಂದಿದ್ದೀನಿ. ಪಿಂಕ್ ಸ್ಯಾರೀಸ್ ಎಲ್ಲರ ಹತ್ರ ಇರುತ್ತೆ. ಕಾಮನ್ ಕಲರ್ ಇದು, ಎಲ್ಲರ ಹತ್ರ ಇರುವಂಥ ಕಲರ್ ಪಿಂಕ್ ಸ್ಯಾರಿ. ಇದು KSIC ಪಿಂಕ್ ಕಲರ್ ಸ್ಯಾರಿ. ನಾನು ತೊಗೊಂಡು ಒಂದು 10 ವರ್ಷ ಆಯಿತಾ ಅಂತ ಅನಿಸುತ್ತೆ. ನಂಬರ್ ಇತ್ತು, ಇಲ್ಲಿದೆ ನೋಡಿ ನಂಬರ್, KSIC AG 63819. ಓಕೆ, ಸೊ ನಾನು ಒಂದು 20 ವರ್ಷದ ಹಿಂದೆ ಕೊಟ್ಟಾಗ ಇದಕ್ಕೆ 8,000 ರೂಪಾಯಿ ಕೊಟ್ಟಿದ್ವಿ. ತುಂಬ ಚೆನ್ನಾಗಿದೆ ಸ್ಯಾರಿ, ಸಖತ್ತಾಗಿದೆ. ಇದಕ್ಕೆಲ್ಲರೂ ಕಾಮನ್ ಆಗಿ ನಾವು ವೇರ್ ಮಾಡ್ತಿದ್ವಿ. ವಿದೌಟ್ ಬ್ಲೌಸ್ ಬರುತ್ತೆ KSIC, ಎಲ್ಲರಿಗೂ ಗೊತ್ತು. ಎಲ್ಲರೂ ಗೋಲ್ಡನ್ ಕಲರ್ ಬ್ಲೌಸ್ ವೇರ್ ಮಾಡ್ತಾರೆ ಹೆಚ್ಚಾಗಿ. ಈ ಥರ ನಾನು ಸ್ಟಿಚ್ ಮಾಡಿಸಿದ್ದು ಬ್ಲೌಸ್ ನೋಡಿ. ಇಲ್ಲಿ ನೆಟ್ ಹಾಕಿ ಬ್ಯಾಕ್ ಸೈಡ್ ಬಟನ್ ಇಟ್ಟು ಸ್ಟಿಚ್ ಮಾಡಿಸಿದ್ದು. ಇದು ಎಲ್ಲರೂ ವೇರ್ ಮಾಡುವಂಥ ಕಲರ್ ಗೋಲ್ಡನ್ ಕಲರ್. ಬಟ್ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಇದ್ರ ಜೊತೆಗೆ ನಾನು ಯಾವ್ಯಾವ ಕಲರ್ ಮತ್ತೆ ಹಾಕ್ಕೊಳ್ತೀನಿ ಅಂತ ತೋರ್ಸೋಕ್ಕೆ. ಈ ಕಲರ್ ಕೂಡ ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಪ್ಯಾರೆಟ್ ಗ್ರೀನ್ ಕಲರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಲೇಸ್ ಏನು ಕಾಣ್ತಾ ಇದೆಯಲ್ಲ, ಈ ಮಣಿ ವರ್ಕ್, ಇದನ್ನು ನಾನೇ ಮಾಡಿದ್ದು. ನನ್ನ ಚಾನಲಲ್ಲಿ ಇದೆ, ಇದು ಚೆಕ್ ಮಾಡಿ. ಈ ವರ್ಕ್ ನನ್ನ ಚಾನಲಲ್ಲಿ ಇದೆ, ಚೆಕ್ ಮಾಡಿ. ಇದನ್ನು ನಾನೇ ಮಾಡಿದ್ದು. ಮ್ಯಾಟ್ ಫಿನಿಶ್ ಗುಡ್ಡಿಂದ. ಇದು ಕಲರ್ ಹೋಗಲ್ಲ, ಫೇಡು ಆಗಲ್ಲ, ಹೀಗೆ ಇರುತ್ತೆ. ಇದನ್ನು ಮಾಡಿ ಕೂಡ ಒಂದು 10 ವರ್ಷ ಆಯಿತು. ಅಷ್ಟು ಚೆನ್ನಾಗಿದೆ. ಸೊ ಈ ಗ್ರೀನ್ ಕಲರ್ ಸ್ಯಾರಿ ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಕಲರ್ ನಾನು ಮ್ಯಾಚ್ ಮಾಡ್ತಾ ಇರೋದು ಬ್ಲೂ ನೋಡಿ. ಈ ಕಲರ್ ಕೂಡ ಇದು ಹಾಫ್ ಸ್ಲೀವ್ಸ್ ಇದೆ. ಆಮೇಲೆ ಬ್ಯಾಕ್ ಸೈಡ್ ಜುಮ್ಕಾ ಡಿಸೈನ್ ಬರುತ್ತೆ ನೋಡಿ, ಎಂಬ್ರಾಯ್ಡ್ರಿ ಮಾಡಿಸಿರೋದು ಜುಮ್ಕಾ ಡಿಸೈನ್ ಬರುತ್ತೆ. ಇದು ತುಂಬ ಗ್ರ್ಯಾಂಡ್ ಕಲರ್ ಕಾಣುತ್ತೆ. ಒಳ್ಳೆ ಡಾರ್ಕ್ ಮತ್ತು ಇದಕ್ಕೆ ಬ್ಲೂ ಇರೋದ್ರಿಂದ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಎವ್ರಿ ಟೈಮ್ ಬೇರೆ ಬೇರೆ ಕಲರ್ ವೇರ್ ಮಾಡಿ, ಆವಾಗ ನಿಮಗೆ ಜ್ಯುವೆಲರಿನೂ ಬೇರೆ ಬೇರೆ ಹಾಕ್ಕೊಳ್ತೀರಲ್ವಾ. ಸೊ ಬ್ಲೌಸ್ ಯಾವ ಕಲರ್ ಇರುತ್ತೆ ಆ ಕಲರ್ ಜ್ಯುವೆಲರಿ ಹಾಕೋದ್ರಿಂದ ಫೋಟೋಸಲ್ಲೆಲ್ಲ ಡಿಫ್ರೆಂಟಾಗಿ ಕಾಣುತ್ತೆ. ಇದು ರೀಸೆಂಟಾಗಿ ಸ್ಟಿಚ್ ಮಾಡಿಸಿದ್ದು. ಈ ಬ್ಲೌಸ್ ರೀಸೆಂಟಾಗಿ ಸ್ಟಿಚ್ ಮಾಡಿಸಿದ್ದು ಆಫ್ ವೈಟ್. ಇದು ಕೂಡ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಎಲ್ಲ ಕಲರ್ 4 ಕಲರ್ ಬ್ಲೌಸನ್ನು ಇದ್ರ ಜೊತೆಗೆ ಒಂದು ಪಿಂಕ್ ಸ್ಯಾರಿ ಜೊತೆಗೆ ವೇರ್ ಮಾಡ್ಬೋದು ನೋಡಿ. ತುಂಬ ಚೆನ್ನಾಗಿದೆ ಈ ಕಲರ್ ಬ್ಲೌಸ್ ಮಾತ್ರ ನೋಡಿ. ಬ್ಯಾಕ್ ಸೈಡು ಸಿಂಪಲ್ಲು, ಸ್ಲೀವ್ಸಿಗೆ ಲೋಟಸ್ ಇದೆ ನೋಡಿ, ಸ್ಲೀವ್ಸಿಗೆ ಲೋಟಸ್ ಇದೆ. ಇದು ಕೂಡ ಮ್ಯಾಟ್ ಫಿನಿಷಲ್ಲೇ ಇರುತ್ತಲ್ಲ ಗುಂಡೆಲ್ಲ, ಇದು ಯಾವುದೂ ಕಲರ್ ಹೋಗಲ್ಲ. ಹೀಗಾಗಿ ಮ್ಯಾಟ್ ಫಿನಿಷಲ್ಲಿ ಯಾವಾಗ ನೀವು ತೊಗೊಳ್ತೀರ ಅವಾಗ ಯಾವಾಗಲೂ ಕಲರ್ ಹೋಗಲ್ಲ, ಹೀಗೆ ಇರುತ್ತೆ. ಇದು ನೋಡಿ ಹೇಗೆ ಮಾಡಿದ್ದಾರೆ, ಟ್ಯಾಸಲ್ಸ್ ಎಲ್ಲ ಹೀಗೆ ಇರುತ್ತೆ. ಇದು ವಾಷಬಲ್, ವಾಶ್ ಕೂಡ ಮಾಡಿದ್ದೀನಿ ಇದನ್ನು. ಹೀಗಾಗಿ ಒಂದು ಪಿಂಕ್ ಸ್ಯಾರಿಗೆ ನೀವು 4 ಕಲರ್ ನನ್ನ ಹತ್ರ ಇರೋದನ್ನು ನಿಮಗೆ ಮ್ಯಾಚ್ ಮಾಡಿ ತೋರಿಸಿದ್ದೀನಿ. ಆಫ್ ವೈಟ್ ಇದೆ, ಬ್ಲೂ ಇದೆ, ಪ್ಯಾರೆಟ್ ಗ್ರೀನ್ ಇದೆ, ಮತ್ತು ಯಾವಾಗಲೂ ಯೂಸ್ ಮಾಡುವಂಥ ಗೋಲ್ಡ್ ಇದೆ ನೋಡಿ. ಪಿಂಕ್ ಸ್ಯಾರಿಗೆ ಇಷ್ಟು ಕಲರ್ ನೀವು ವೇರ್ ಮಾಡ್ಬೋದು. ಪ್ರತಿ ಸಲ ಡಿಫ್ರೆಂಟ್ ಗೆಟಪ್ ಇರುತ್ತೆ. ಯಾಕಂದರೆ KSIC ಸೀರೆನ ಪದೇ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಅಥವಾ 2 ಕಲರ್ ಎಲ್ಲರ ಹತ್ರ ಇದ್ದರೆ ಮ್ಯಾಚ್ ಮಾಡಿ. ಈ ಥರ ಡಿಫ್ರೆಂಟ್ ಕಲರ್ ಬ್ಲೌಸನ್ನು ವೇರ್ ಮಾಡಿದ್ರೆ ನಿಮಗೆ ಹೊಸ ಸೀರೆ ಹುಟ್ಟಿದಿವೇನೋ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ಐಡಿಯಾನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮತ್ತು ಎವ್ರಿ ಡೇ ನಮ್ಮ ಚಾನಲ್ ನೋಡೋದನ್ನು ಮರಿಬೇಡಿ. ಹೊಸ ವಿಡಿಯೋಗೆ ಮತ್ತೆ ನಾಳೆ ಬರ್ತೀನಿ. ಥ್ಯಾಂಕ್ ಯು.